ಹಾಯ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ನಾನು ನಿಮಗೆ ನಮ್ಮ ತೋಟ ಅಲ್ಲಿನ ವೆದರ್ ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ. ನನ್ನ ಜೊತೆಗೆ ನಮ್ಮ ಟೀಮ್ ಇದೆ. ಟೀಮ್ ಅಂದರೆ ನನ್ನ ಸಿಸ್ಟರ್ ಆ್ಯಂಡ್ ಬ್ರದರ್. ಹಾಯ್ ಮಾಡಿ. ಸ್ಟಾರ್ಟ್. ದಾಟಕ್ಕಿಲ್ಲೂ ಜಾಗ ಇಲ್ಲ. ಮಲೆನಾಡು ಅಂದರೆ ನಿಮಗೆ ಗೊತ್ತಿರತ್ತಲ್ವ ಇಲ್ಲಿನ ವೆದರ್ ಹೆಂಗಿರುತ್ತೆ ಅಂತ. ಮಳೆ ಬಂದು ಸ್ವಲ್ಪ ಇದಾಗಿದೆ. ಹೊಳೆ ಇಲ್ಲೊಂದು ಹೂ ಅಳತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಬೇಸಿಗೆ ಟೈಮಿಗೆ ಫುಲ್ ಚೆನ್ನಾಗಿ ಅಳತ್ತೆ. ವಿಶ್ವಸುಂದರಿ ಹೂ ಅಂತಾರಂತೆ. ನನ್ನ ತಂಗಿ ಹೇಳಿ, ನನಗೆ ಗೊತ್ತಿಲ್ಲ. ಎಸ್, ಫುಲ್ಲು ಹೊಳೆ ಬಂದಿತ್ತು ಒಂದು ವಾರದ ಹಿಂದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೊಳೆಯಲ್ಲಿ ದಾಟಬೇಕು. ಆ ಕಡೆ ಹೊಳೆ ನೀರು ಚಪ್ಪಲಿ ಎಲ್ಲ ಇಲ್ಲೇ ಬಿಡೋಣ. ಇಲ್ಲೇ ಬಿಡ್ತೀವಿ, ಯಾಕಂದರೆ ಚಪ್ಪಲಿ ಹಾಕೊಂಡು ಹೋಗೋಕ್ಕಾಗಲ್ಲ. ನಾನು ಹಾಕೊಂಡೆ ಬರಲಾ? ಆಗಲ್ಲ. ಸ್ವಲ್ಪ ಇಲ್ಲಿ ಬಿಳಿಗಲ್ಲಿರುತ್ತಲ್ಲ, ಸ್ವಲ್ಪ ಕಾಲಿಗೆಲ್ಲ ಕೊಯ್ಯತ್ತೆ. ಹಾಗಾಗಿ ಸ್ವಲ್ಪ ಸೇಫಿಂದ ಹೋಗಬೇಕು. ಆ ಕಡೆಯಿಂದ ಒಂದು ಹೊಳೆ ಬರುತ್ತೆ, ಈ ಕಡೆಯಿಂದ ಒಂದು ಹೊಳೆ ಬರುತ್ತೆ. ಎರಡೂ ಸೇರಿ ಆ ಕಡೆ ಹೋಗುತ್ತೆ. ಎಸ್, ಆ ಕಡೆ ಬರ್ತಿದೆಯಲ್ಲ ಅದು ಸ್ವಲ್ಪ ಕ್ಲೀನ್ ಇದೆ ನೀರು. ಈ ಕಡೆ ಬರೋ ಸ್ವಲ್ಪ ಕಣ್ಕಾಗಿದೆ ನೋಡ್ರಿ. ಎರಡು ಸೇರಿ ಹೋಗ್ತಾ ಇರ್ಬೇಕಾದ್ರೆ ಅದು ಸ್ವಲ್ಪ ಹಾಗೆ ಮಿಕ್ಸ್ ಆಗಿ ಹೋಗುತ್ತೆ. ಅದೇ ಹೇಳಿದ್ದು. ಅದ್ಯಾವುದೋ ಗೊತ್ತು. ನೋಡಿದೆ ಅಲ್ಲ, ಅದೇ ಯಾವುದೋ ಕಪ್ಪು ಸಮುದ್ರನೇ ಯಾವುದೋ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಅಂತ ಸೇರಿದಾಗ ಒಂದು ಇದಾಗತ್ತಲ್ಲೇ. ಏನು? ಈ ಕಡೆ ಬರೋದೇ ಅಪ್ರೂಪ ಅಲ್ಲ, ಹಂಗಾಗಿ. ಸೊ ನೋಡ್ರಿ, ಅವರು ಅಲ್ಲಿ ಹತ್ತು ಹೋಗ್ಬೇಕು ಪಾಪ. ವಿಲೇಜಲ್ಲಿ ನಾವು ಅಲ್ಲೇ ಹೊತ್ತೋಗೋಣ, ಚೆನ್ನಾಗಿ. ಅವ್ರ ಜೊತೆ ನಾವು ಹೋಗೋಣ ಪಾಪ. ಹೆಂಗೆ ತಗೊಂಡು ಹೋಗ್ತಾರೆ. ಗುಂಡಿ ಐತಿ ಕೆಳಗಡೆ, ಇಲ್ಲ ಐತಿ ಕೆಳಗಡೆ ಗುಂಡಿ ಐತಿ ನೋಡ್ರಿ. ಅವ್ರು ಅಲ್ಲಿ ಹತ್ತು ಹೋಗ್ಬೇಕು. ಹೋಗೋಣ ನಾವು. ಹೊಳೆ ಕಡೆ ಚೆನ್ನಾಗಿ ಇಟ್ಕೊಣೆ. ಗುಂಡಿ ಇಟ್ಕೊಣೆ, ಎರಡು ಒಟ್ಟಿಗೆ ಆಗಿಯಾ. ನೀನಾರು ವೈಟ್ ಅದಿ, ನಾವು ಶಾರ್ಟ್ ಅದಿ. ಆಮೇಲೆ ಸೊ ಫುಲ್ ಬೀಚ್ ಥರ ಫೀಲು. ಎಸ್, ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಫುಲ್ ಕೆಳ ಹೋದೆ ಅಂತ. ಫುಲ್ ಕೆಳ ಹೋಗ್ಬಿಟ್ಟಿದೆ. ಚೆನ್ನಾಗಿರುತ್ತೆ ಈ ವೆದರಲ್ಲಿ. ಇವರಂತೂ ಫುಲ್ ಆರಾಮಾಗಿ ದಾಟ್ಬಿಟ್ರು ಹಾರ್ಕೊಂಡು. ನಾವು ದಾಟ ಸ್ವಲ್ಪ ಕಷ್ಟ ಅಷ್ಟೇ. ಹೋಗೋಣ ಈಗ. ಅವರಲ್ಲಿ ಹೋದ್ರಲ್ಲ ಅವಾಗ ಹುಲ್ ತಗೊಂಡು, ನಾವು ಹಂಗೆ ಹೋಗೋಣ. ಫುಲ್ಲು ಚೆನ್ನಾಗಿರುತ್ತೆ ನೋಡ್ರಿ. ಅವ್ರು ಎಷ್ಟು ಕಷ್ಟಪಟ್ಟು ಹತ್ತಿ ಮೇಲೆ ಹೋಗಿದ್ರು ಅಂತ. ಅವರು ಅಲ್ಲಿ ಹೋಗಿದ್ದಾರೆ. ಬನ್ನಿ ನಾವು ಸ್ವಲ್ಪ ಹೋಗೋಣ. ನಾವಿಲ್ಲೆಲ್ಲ ಬರೋದು ಸ್ವಲ್ಪ ಕಡಿಮೆ. ನಿಮಗೆ ನಾನು ತೋರಿಸೋಣ ವೆದರ್ ಅಂತ ಕಾರಣಕ್ಕೆ ಬಂದೆ. ಇದೇನಂತ ಹೇಳಿ, ನಮ್ಮ ಕಡೆ ಕಾಗೆ ಹೂ ಅಂತಾರೆ, ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ. ಸ್ವಲ್ಪ ಅವ್ರು ಇಲ್ಲಿ ಹತ್ತು ಹೋದ್ರು, ಆ ಹುಲ್ ತಗೊಂಡೆ. ಹಾಂ, ನನ್ನ ತಂಗಿ ತಮ್ಮರೆಲ್ಲ ಹೋಗ್ತಾರಂತೆ. ಅವ್ನು ನೋಡ್ರಿ ಸಾಹಸ ಮಾಡೋ ಥರ ಅಲ್ಲೆಲ್ಲ ಹೋಗ್ತಿದ್ದಾನೆ. ಇವ್ರು ಇಲ್ಲಿ ಹೋಗ್ತಿದಾರಲ್ಲ, ಹತ್ತಕ್ಕೆ ನಮಗೆ ಹಾಗೇನೆ ಆಗ್ತಿಲ್ಲ. ಅವ್ರು ನೋಡ್ರಿ ಹುಲ್ ತಗೊಂಡು ಹತ್ತಿದ್ರು. ಅದು ಹೆಂಗೆ ಹತ್ತಿದ್ರು ನನಗಂತೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಸ್ಪೀಡಾಗಿ ಹೋಗ್ರಿ. ನನ್ನ ತಂಗಿ ಹೇಳೋಂಗೆ ಸುಮ್ಮನೆ ಟ್ರಕ್ಕಿಂಗಿಗೆ ಹೋದಂಗೆ ಅನಿಸುತ್ತೆ ಇದನ್ನ ಹತ್ಕೊಂಡು ಹೋಗೋದು ಅಂತ. ನಿಮಗೆ ತೋರಿಸ್ತೀನಿ ಅವ್ರು ಎಷ್ಟು ಕೆಳಗಿಂದ ಬಂದರು ಅಂತ. ಇಲ್ಲಿಂದ ಕಾಣಿಸುತ್ತೆ ನಿಮಗೆ. ಫುಲ್ ಸುಸ್ತಾಗಿ ಹೋಯ್ತು ನಮಗೆ. ಅಲ್ಲಿ ಹೊಳೆ ಕಾಣುತ್ತೆ ಇವಾಗ ಇಲ್ಲಿಂದ. ನಂಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ವಾಯ್ಸ್ ಸ್ವಲ್ಪ ಇರಿಟೇಟ್ ಆದರೆ. ಇಲ್ಲಿ ಇಷ್ಟು ಮೇಲೆ ಹತ್ತು ನೋಡಿದ್ರೆ ಫುಲ್ ಕೆಳಗೆ ಕಾಣಿಸುತ್ತೆ ನಮ್ಮ ಗದ್ದೆ. ಆ ಕಡೆ ನೋಡಿದ್ರೆ ಸ್ವಲ್ಪ ಹಳ್ಳಿನೂ ಕಾಣಿಸುತ್ತೆ.
ಅವರು ಹೋದ್ರಲ್ಲ ಈಗ, ದಿನ ಅವ್ರು ಹೀಗೆ ಓಡಾಡೋದು, ನಾವಿಲ್ಲಿ ಬರೋದು ಅಪರೂಪ ಅಷ್ಟೇ. ಮತ್ತೆ ಹೋಗೋಣ ಕೆಳಗೆ. ಹಾಂ ಹೋಗೋಣ. ನಾವು ಆ ಕಡೆ ಹೋದರೆ ಸ್ವಲ್ಪ ಅವ್ರ ಮನೆಯೆಲ್ಲ ಆ ಕಡೆ ಬರುತ್ತೆ. ದಾರಿಯಲ್ಲಿ ಎಷ್ಟು ಇಸ್ತೈತೆ ಮಳೆಯಲ್ಲಿ. ಹಾಂ ಅಮ್ಮ ಸ್ವಲ್ಪ ನಿಧಾನ ಹೋಗ್ಬೇಕಾಗತ್ತೆ. ಹೆಂಗೆ ಹೋಗ್ತೀರಿ ನೀವು? ನಾವು ಜಸ್ಟ್ ಹತ್ತಕ್ಕೆ ಇಳಿಯೋಕ್ಕೆ ಇಷ್ಟು ಕಷ್ಟಪಡ್ತೀವಿ, ಅವ್ರು ಆ ಹುಲ್ ತೊಗೊಂಡು ಏಜ್ ಆದವ್ರು ಹೆಂಗೆ ಇಳಿತಾರೆ ಅಂತ ನಾವು ಅದನ್ನೇ ನೋಡೋದು. ನಮಗೆ ಎಷ್ಟು ಹೆದರಿಕೆ ಆಗುತ್ತೆ ಕೆಲವು ಟೈಮ್ ಇಳಿಬೇಕಾದ್ರೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಿದೆ, ಜಾರತ್ತೆ, ಹಾಗಾಗಿ ನಿಧಾನ ಇಳಿಬೇಕಾದ್ರೆ. ನಾವೆಲ್ಲ ಅವಾಗೆಲ್ಲ ಚಿಕ್ಕವರಿದ್ದಾಗೆಲ್ಲ ಬರ್ತಿದ್ವಿ, ಅದು ಬಿಟ್ಟರೆ ಇವಾಗ ಸ್ವಲ್ಪ ಕಡಿಮೆನೇ ಬರೋದು. ಬಿದ್ದರೆ ಸೀದಾ ಇಲ್ಲೇ ಬೀಳ್ಬೇಕಾಗತ್ತೆ. ಹಿಂಗೆ ಇದೇ ಜಲದ ನೀರು. ಸೇಮ್ ನಮಗೆ ಈ ಹಳ್ಳಿಯವರಿಗೆಲ್ಲ ಸಿಟಿಯವ್ರ ಥರ ಟ್ರಕ್ಕಿಂಗಿಗೆಲ್ಲ ಹೋಗಬೇಕು, ಅಲ್ಲಿ ಇದು ನೋಡಬೇಕು, ಇಲ್ಲಿ ಹತ್ತಬೇಕು ಅನ್ನೋದು ಏನಿಲ್ಲ. ಇಲ್ಲೆಲ್ಲ ಅವಾಗ ಜಲ ಹೊಡಿತಿತ್ತು, ಈಗೇನೋ ಗೊತ್ತಿಲ್ಲ. ಫುಲ್ಲು ನೀರು ಮೇಲಿಂದ ಬೀಳೋ ಥರ. ಜಲದ ನೀರೇ ಇದು. ಎಲ್ಲಿ? ಹಾಂ, ಅಲ್ಲಿ ಜಲದ ನೀರು ಬರ್ತಾ ಇರತ್ತೆ. ಇಲ್ಲಿ ನಮ್ಗೆ ಸ್ಪೆಷಲ್ ಅನ್ಸಿದ್ದು ಇಲ್ಲಿ ಬಂದಾಗ, ಅಂದರೆ ಹೊಳೆ ನೋಡಿ ಸ್ಪೆಷಲ್ ಅನಿಸಿದ್ದು. 2 ಥರ ನೀರು, ಒಂದು ಕಣಕ್ಕೆ ನೀರು, ಒಂದು ಕೆಸರು ನೀರು ಬರೋದು, 2 ಮಿಕ್ಸ್ ಹೋಗ್ತೈತಿ. ಸಾರಿ, ಏನ ಫ್ರೆಶ್ ನೀರು, ಕಣಕ್ಕೆ ನೀರು 2 ಒಂದೇನಾ ಹೇಳಿದ್ದು. ಸೊ ಇವಾಗ ಅಲ್ಲಿ ಇಲ್ಲಿ ಸ್ವಲ್ಪ ನಿಧಾನ ಕಾಲು ಹಾಕ್ಬೇಕು, ಯಾಕಂದ್ರೆ ಇಲ್ಲಿ ಬಿಳಿ ಕಲ್ಲು ಇರತ್ತಲ್ಲ, ಈ ಕಲ್ಲು ತೋರಿಸ್ತೀನಿ ನಿಮಗೆ. ಈ ಕಲ್ಲು ಕಾಲಿಗೆ ಹೋಗ್ತು ಅಂದರೆ ಫುಲ್ ಕಾಲೆಲ್ಲ ಕೊಯ್ದು ಹೋಗುತ್ತೆ. ನಮಗೆ ನಮ್ಮ ಹಳ್ಳಿ ವೆದರ್ ಅಂದರೆ ತುಂಬಾ ಇಷ್ಟ. ಚೆನ್ನಾಗಿದೆ ವೆದರು, ನಿಮಗೆ ತೋರಿಸ್ತೀನಿ. ಎಲ್ಲ ನಾಟಿ ಮಾಡೋಕ್ಕೋಸ್ಕರ ಎಲ್ಲ ಹೂಡಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಒಂದು 4-5 ದಿನದಲ್ಲಿ ಹುಟ್ಟಿ ಆಗತ್ತೆ. ಬನ್ನಿ. ಅಲ್ಲಿ ನನ್ನ ತಮ್ಮ ಹೋಗಿದ್ದಾನೆ, ಅಲ್ಲೇನೋ ಜಲ ಬರ್ತಿದೆ ಅಂತ ಹೇಳ್ತಿದ್ದೆ, ತೋರಿಸ್ತೀನಿ ನಿಮಗೆ. ಬನ್ರಿ. ಫುಲ್ಲು ನಾವು ಹೋಗಿದ್ದು ಅಲ್ಲಿ ಇದ್ರ ಮೇಲೆ. ನನ್ನ ತಮ್ಮ ಅಲ್ಲೆಲ್ಲ ಹೋಗ್ಕೊಂಡು ಬಾ ಅಂತ ಕೂಗ್ತಿದ್ದಾನೆ. ಅವರು ನಿಧಾನ ಬರ್ತಿದ್ದಾರೆ, ಅವ್ರ ಕೈಲಿ ಆಗ್ತಿಲ್ಲ ಸ್ಪೀಡ್ ಬರೋಕ್ಕೆ. ನಿಧಾನ ಬರಲೇಬೇಕು, ಯಾಕಂದರೆ ನಿಮಗೆ ಆವಾಗಲೇ ಹೇಳಿದ್ನಲ್ಲ. ಜಲ ಹೊಡೆದೈತನಾ? ಹಾಂ, ಓ ವಾವ್, ಸಖತ್ತಾಗಿದೆ. ತೋರಿಸ್ತೀನಿ ನಿಮಗೆ. ನಮ್ಮನೆಗೆಲ್ಲ ಮಳೆಗಾಲಕ್ಕೆಲ್ಲ ಏಡಿ ಹಿಡಿಯೋಕೆ ಇಲ್ಲಿಗೆ ಬರೋದು ಆಲ್ಮೋಸ್ಟು. ಹಾಂ, ಸೇಮ್. ವಾವ್, ಎಷ್ಟು ಸಖತ್ತಾಗಿದೆ ನೋಡ್ರಿ, ಸೂಪರ್. ಸೌಂಡ್ ನೋಡ್ರಿ ಹೆಂಗೆ ಕೇಳಿಸುತ್ತೆ, ಸೂಪರ್ ಅಲ್ಲ? ದರೆ ಅಂದರೆ ಆ ಪರ್ವತದಿಂದ ಇಲ್ಲಿ ಬಂದು ಅದು ಹೆಂಗೆ ಜಲ ಹೊಡೆದಿದೆ ಅಂತ ಗೊತ್ತಾಗ್ತಿಲ್ಲ. ಸೌಂಡ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಹಾಂ, ಫ್ರೆಶ್ ಇರುತ್ತೆ ಅದು ನೀರು. ಅದು ಭೂಮಿ ಒಳಗಿಂದ ಬರೋದು. ಅವಾಗ ನಾವು ಚಿಕ್ಕವರಿದ್ದಾಗ ಮೇಲಿಂದೆಲ್ಲ ಈ ಥರ ಮೇಲಿಂದೆಲ್ಲ ಬರೋದು. ನಾವು ಭಾನುವಾರ ನೋಡೋಕ್ಕೋಸ್ಕರನೇ ಬರ್ತಿದ್ವಿ. ಅಲ್ಲೇನಾಗಲ್ಲ, ಏನಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದೇನಾಗಲ್ಲ, ಅದು ಫ್ರೆಶ್ ನೀರೇ. ನಾವು ಚಿಕ್ಕವರಿದ್ದಾಗಲ್ಲ ಇದೇ ಥರ ಕುಡಿಯೋದೆಲ್ಲ ಮಾಡ್ತಿದ್ವಿ, ಚೆನ್ನಾಗಿರೋದು ಒಳ್ಳೆ. ಇದು ಏನಂತಾರೆ ನಮ್ಮ ಕಡೆ ಕಾಕ್ತಳಿ ಮಣ್ಣು ಅಂತಾರೆ. ಸ್ವಲ್ಪ ಹಿಂಗೆ ಮೆತ್ತಿದ್ರು ಫುಲ್ಲು ಮುಗಿದು ಹೋಗ್ಬಿಡತ್ತೆ. ನನಗೆ ಇಲ್ಲಿ ವೆದರು, ಇಲ್ಲಿನ ವಾತಾವರಣ ಅಂದ್ರೆ ತುಂಬಾ ಇಷ್ಟ. ಚಿನ್ನು ನಮ್ಮ ಮನೆಯವನು, ನಾವು ಚಿನ್ನು ಅಂತ ಕರೆಯೋದು. ಚಿನ್ನು ಹಾಯ್. ಮಳೆ ಬರ್ತು, ಸೊ ಸ್ಟಾಪ್ ಮೈ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.